ಭಗವಂತನ ಪ್ಲ್ಯಾನ್ ಅಂತಂತೇಳಿ, ಭಗವಂತನ ಯೋಜನೆ, ಅದಕ್ಕೇನು ಹೇಳೋದು, ಮಾಸ್ಟರ್ ಪ್ಲ್ಯಾನ್. ನಮ್ಮ ಯೋಜನೆಗಳೆಲ್ಲ ಒಬ್ಬೊಬ್ಬ ವ್ಯಕ್ತಿಯ ಯೋಜನೆಗಳು. ಆದರೂ ಆಯಿತು, ಇಲ್ಲದಿದ್ದರೂ ಹೋಯಿತು. ಆದರೆ ಭಗವಂತನ ಯೋಜನೆ ಮಾತ್ರ ನಥಿಂಗ್ ಕ್ಯಾನ್ ಸ್ಟಾಪ್. ಯುದ್ಧದಲ್ಲಿ
ಕೊನೇ ಕಾಲ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೂ ಕರ್ಣನಿಗೂ ಯುದ್ಧ. ಆ ಕರ್ಣ ಹಾಗೂ ಅರ್ಜುನರ ಯುದ್ಧದಲ್ಲಿ ಕರ್ಣನಿಗೆ ಸಾರಥಿ ಬೇಕಿತ್ತು. ಕರ್ಣ ಅವ ಯುದ್ಧ ಮಾಡುವುದಕ್ಕೆ ಒಳ್ಳೆಯ ಸಾರಥಿ ಬೇಕಿತ್ತು. ಆವಾಗ ಶಲ್ಯನನ್ನು ಕೇಳ್ತಾನೆ. ನಿಜವಾಗಿ ಹೇಳಬೇಕಂದ್ರೆ ಶಲ್ಯ ಬಹಳ ದೊಡ್ಡ ರಾಜ, ಸಾರಥಿ ಅಲ್ಲ, ಬಹಳ ದೊಡ್ಡ ರಾಜ, ಪಾಂಡವ ಪಕ್ಷಿ. ಆದರೂ ಕೂಡ ಒಂದು ಸಹಾಯವನ್ನು ಕೇಳುವಾಗ ಇಲ್ಲ ಅಂತನ್ನಲಿಲ್ಲ. ಕರ್ಣನಿಗೆ ಬರ್ತೇನೆ ಅಂತಂದ. ಕರ್ಣನಿಗೆ ಸ್ವಾಮಿ ಇಷ್ಟು ಸಂತೋಷ ಆಯಿತು ಕರ್ಣನಿಗೆ. ಶಲ್ಯ ಸಾರಥಿ, ಇವತ್ತು ಯುದ್ಧದಲ್ಲಿ ಜಯ ಖಂಡಿತ. ಶಲ್ಯ ರಥವನ್ನು ತರ್ತಾನೆ. ಶಲ್ಯ ರಥವನ್ನು ತಂದು ಅರ್ಜುನನ ಮುಂದೆ ನಿಲ್ಲಿಸಿದಾಗ ಕೃಷ್ಣ ನೋಡ್ತಾನೆ, ಮಹಾರಾಜ ಶಲ್ಯ ಮಹಾರಾಜ ಸಾರಥಿಯಾಗಿ ಬಂದಿದ್ದಾರೆ, ಏನು ಕಥೆ ಇವತ್ತು? ಕೃಷ್ಣನೇ ಶಲ್ಯನನ್ನು ಹೊಗಳುತ್ತಾನೆ, ಅಷ್ಟು ಒಳ್ಳೆಯ ಸಾರಥಿ ಸ್ವಾಮಿ. ಇವತ್ತು ಯುದ್ಧದಲ್ಲಿ ಕರ್ಣನಿಗೆ ಜಯ ಖಂಡಿತ. ಎಲ್ಲರೂ ಕರ್ಣನಿಗೆ ಯುದ್ಧದಲ್ಲಿ ಜಯ ಖಂಡಿತ. ಕೃಷ್ಣನೇ ಮಾತಾಡ್ತಾನೆ ಶಲ್ಯನ ಹತ್ರ, ಅವನನ್ನು ಸ್ವಾಗತಿಸ್ತಾನೆ, ಹೊಗಳ್ತಾನೆ. ಅವಾಗ ಶಲ್ಯ ಹೇಳ್ತಾನೆ, ಭಗವಂತ, ನಿನ್ನ ಯೋಜನೆ ಧರ್ಮ ಸಂಸ್ಥಾಪನೆ, ನನ್ನ ಯೋಜನೆ ಕರ್ಣನ ಒಬ್ಬನನ್ನು ಜಯಿಸುವುದು ಅಷ್ಟೇ. ಕರ್ಣನ ಇವತ್ತು ಯುದ್ಧದಲ್ಲಿ ಜಯಿಸಬೇಕು ಅನ್ನುವಂಥದ್ದು ನನ್ನದೊಂದು ಸ್ವಾರ್ಥ. ಆದರೆ ನಿನಗೆ ಸ್ವಾರ್ಥ ಇಲ್ಲ. ಧರ್ಮ ಸಂಸ್ಥಾಪನಾರ್ಥಾಯ, ಲೋಕದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಬಂದವ ನೀನು. ನಿನ್ನ ಯೋಜನೆಯ ಮುಂದೆ ನನ್ನ ಯೋಜನೆ ನಡೆಯಲ್ಲ. ಇವತ್ತು ಯಾರು ಜಯ ಗಳಿಸುವುದು ನಾನು ಹೇಳಲಾರೆ. ಯಾಕೆ? ನನ್ನ ಮುಂದೆ ಕೃಷ್ಣ ಎಲ್ಲಿ? ಸ್ವಾಮಿ ಶಲ್ಯ ಮಾತಾಡೋದು, ಶಲ್ಯನ ಮುಂದೆ ಕೃಷ್ಣನ ಸಾರಥ್ಯ ಪ್ರಯೋಜನ ಇಲ್ಲ. ಅಷ್ಟು ಒಳ್ಳೆಯ ಸಾರಥಿ ಸ್ವಾಮಿ ಶಲ್ಯ. ಭಗವಂತ, ನನ್ನ ಸಾರಥ್ಯದಲ್ಲಿ ಇವತ್ತು ಯುದ್ಧ ನಡೆಯುವುದಾದರೆ ನಾವೇ ಗೆಲ್ಲೋದು. ಆದರೆ ಮೊದಲೇ ತಲೆಬಾಗ್ತೇನೆ. ಯಾಕೆ? ನಿನ್ನದು ಮಹಾಯೋಜನೆ, ಭಗವಂತನ ಆಲೋಚನೆ ಅನ್ನುವಂಥದ್ದು ಬಹಳ ದೊಡ್ಡ ಯೋಜನೆ. ಅದು ಧರ್ಮ ಸಂಸ್ಥಾಪನೆ, ಲೋಕದಲ್ಲಿ ಧರ್ಮ ಸಂಸ್ಥಾಪನೆ ಆಗಬೇಕನ್ನುವ ರೀತಿಯಲ್ಲಿ ಬಂದಿದ್ದೀಯ. ಏನು ಆಲೋಚನೆ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಆದರೆ ಕೃಷ್ಣ ಅಂತಾನೆ, ನೋಡು, ಭಗವಂತ ಯಾವತ್ತೂ ಕೂಡ ಧರ್ಮದ ಕಡೆ, ಭಗವಂತ ಯಾವತ್ತೂ ಕೂಡ ಸತ್ಯಮೇವ ಜಯತೆ, ಧರ್ಮಕ್ಕೆ ಜಯವೆಂಬ ದಿವ್ಯ ಮಂತ್ರ. ಅವರ ಶಲ್ಯ ಅಂತಾನೆ, ನನ್ನ ಸಾರಥ್ಯವನ್ನು ಮೀರಿಸುವ ರೀತಿ ನಿಂಗೆಲ್ಲಿ ಸಾಧ್ಯವೇ ಇಲ್ಲ. ಆದರೂ ಧರ್ಮಕ್ಕೆ ಜಯ ಅಂತಂತಿರದ, ಹೌದು, ಏನಾಗಬಹುದು? ಕೃಷ್ಣ ಅಂತಾನೆ, ಕಾದು ನೋಡು. ಕಾದು ನೋಡು ಅಂತಂದ್ರೇನು? ಕರ್ಣ ತಪ್ಪು ಮಾಡ್ತಾನೆ ಸ್ವಾಮಿ, ಶಲ್ಯ ಅಲ್ಲ. ಗುರಿ ಹಿಡಿತಾನೆ ಸ್ವಾಮಿ, ಕರ್ಣ ಗುರಿ ಹಿಡಿತಾನೆ. ಎಲ್ಲಿಗೆ ಗುರಿ ಹಿಡಿತಾನೆ? ಕತ್ತಿಗೆ. ಆವಾಗ ಶಲ್ಯ ಅಂತಾನೆ,
ಕರ್ಣ ಆ ಕತ್ತಿಗೆ ಗುರಿ ಇಡಬೇಡ. ಯಾಕೆ? ಎದುರಲ್ಲಿ ಕೂತವ ಯಾರು? ಸಾರಥಿ. ಎದುರಲ್ಲಿ ಕೂತವ ಯಾರು? ಕೃಷ್ಣ. ರಥವನ್ನು ತಗ್ಗಿಸ್ತಾನೆ. ರಥ ತಗ್ಗಿಸಿದ್ರೆ ಕಿರೀಟ ಹೋಗ್ತದೆ. ಇಲ್ಲಿ ನೋಡು, ಎದೆಗೆ ಗುರಿ ಮಾಡು. ಎದೆ ತಪ್ಪಿದ್ರೆ ಕತ್ತು ಹೋಗ್ತದೆ. ಹೇಳಿದ್ದು ಕೇಳು. ಗುರಿ ಇಡ್ತಾನೆ ಸ್ವಾಮಿ ಕರ್ಣ. ಇಲ್ಲಿ ಬರು. ಇವಾಗ ಯೋಜನೆ ಹೇಗೆ ಬದಲಾಗ್ತದೆ ನೋಡಿ. ಶಲ್ಯ ಹೇಳಿದ್ದನ್ನು ಕರ್ಣ ಕೇಳಲ್ಲ. ಬಂತಲ್ಲ? ಶಲ್ಯನ ಸಾರಥಿಯ ಪ್ರಕಾರ ಯುದ್ಧ ಆಗುವುದಾದ್ರೆ ಸ್ವಾಮಿ ಕಥೆನೇ ಬೇರೆ, ಆದರೆ ಭಗವಂತನ ಯೋಜನೆಯೇ ಬೇರೆ. ಭಗವಂತನ ಯೋಜನೆಯೇ ಬೇರೆ ಸ್ವಾಮಿ. ಆಲೋಚನೆ ಮಾಡಿ. ಆ ಕರ್ಣ ತನ್ನ ಸ್ಪಾಡಿಗೆ ಗುರಿ ಇಟ್ಟು ಹೊಡೆಯುತ್ತಾನೆ. ಕೃಷ್ಣ ಯಥಾ ಪ್ರಕಾರ ಕುದುರೆಗಳನ್ನು ಕೂತ್ಕೊಳಿಸಿ ಬಿಡ್ತಾನೆ. ಎಲ್ಲಿಗೆ ಗುರಿ ಇಟ್ಟದವ? ತಲೆಗೆ, ಎಲ್ಲ ಕತ್ತಿಗೆ. ತಲೆ ಕಿರೀಟ ಹೋಯ್ತು ಸ್ವಾಮಿ ಅರ್ಜುನಂದು. ಶಲ್ಯ ಕೆಳಗಿಳಿದು ಹೋದ. ಶಲ್ಯ ಕೆಳಗಿಳಿದು ಹೋದ. ಯಾಕೆ? ಅವನಿಗೆ ಅವಮಾನವಾಯಿತು. ನನ್ನ ಸಾರಥ್ಯದಲ್ಲಿ ಅವನಿಗೆ ಯುದ್ಧದಲ್ಲಿ ಜಯ ಆಗಬೇಕಿತ್ತು, ಅಪಜಯ ಬಂತು. ಯಾಕೆ? ನಾನು ಹೇಳಿದ್ದು ಕೇಳಿಲ್ಲ ಅಷ್ಟೇ ಸ್ವಾಮಿ. ಹೇಳಿದ್ರು ಕೇಳಿಲ್ಲ ನೋಡಿ. ಇದು ಬರೋದು ಭಗವಂತಂದು ಹೇಳಿ ಮಾಸ್ಟರ್ ಪ್ಲಾನ್. ಆ ಮಾಸ್ಟರ್ ಪ್ಲಾನ್ ಅನ್ನುವ ರೀತಿಯಲ್ಲಿ ಜೂನ್ 1ಗೆ ಅವರು ಸನ್ಯಾಸ ತಗೋಬೇಕಾದ್ರೆ 1948 ಚಿನ್ಮಯಾನಂದರಿಗೆ ಸನ್ಯಾಸ ಕೊಡುವಂಥದ್ದಿತ್ತು. ಅದು ಮಾಸ್ಟರ್ ಪ್ಲಾನ್. ನಮ್ಗೆ ಅರ್ಥ ಆಗಲ್ಲ ಸ್ವಾಮಿ. ಇವರು ಸನ್ಯಾಸ ಯಾಕೆ ತಗೊಂಡ್ರು? ಮುಂದೆ ಇನ್ನೊಬ್ಬ ಸಂತ, ಇನ್ನು ತುಂಬ ಜನ ಸಂತರು ಮಹಾತ್ಮರು ಬರುವವರಿದ್ದಾರೆ. ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಪರಿವರ್ತನೆ ಆದರೂ ಸ್ವಾಮಿ. ಆಲೋಚನೆ ಮಾಡಿ. ಅದು ಮಾಸ್ಟರ್ ಪ್ಲಾನ್. ಆ ಭಗವಂತನ ಯೋಜನೆಗಳನ್ನುವಂಥದ್ದು ಏನುಂಟು ನಮ್ಗೆ ಅರ್ಥ ಆಗಲ್ಲ. ನಮ್ಗೆ ಅರ್ಥವೇ ಆಗಲ್ಲ. ಅರ್ಥ ಆದರೆ ಅದು ಭಗವಂತನ ಯೋಜನೆ ಅಲ್ಲ, ನಮ್ಮ ಯೋಜನೆ. ಆ ಸಮಯದಲ್ಲಿ ಅವರು ಸನ್ಯಾಸ ತಗೊಂಡದ್ದು ಯಾತಕ್ಕೆ ಸ್ವಾಮಿ? ತಲೆಬಾರು. ಯಾಕೆ ಅಂತ ಕೇಳಬಾರ್ದು. ಡೋಂಟ್ ಆಸ್ಕ್ ವೈ. ಹಾಗೆ ಆಚಾರ್ಯ ಶಂಕರರು ಅಲ್ಲ, ಚತುರ್ವರ್ಷ ಎನ್ನದು ಅಷ್ಟವರ್ಷೇ ಚತುರ್ವೇದಿ, 8 ವರ್ಷಕ್ಕೆ 4 ವೇದಗಳನ್ನೆಲ್ಲ ಕಲಿತು ಬರಬೇಕಾದ್ರೆ, 12ಕ್ಕೆ ಭಾಷ್ಯಗಳನ್ನೆಲ್ಲ ಬರೆದಿರಬೇಕಾದ್ರೆ, 18ಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಮಠಗಳನ್ನೆಲ್ಲ ಸ್ಥಾಪಿಸಿ 30ಕ್ಕೆ ಅವರು ಹೊರಟೆ ಹೋಗಿ. ಏನದು ಸ್ವಾಮಿ? ಅದು ಒಬ್ಬ ವ್ಯಕ್ತಿಯ ಯೋಜನೆ ಅಲ್ಲ, ಮಾಸ್ಟರ್ ಪ್ಲಾನ್. ಭಗವಂತನ ಯೋಜನೆ. ಭಗವಂತನ ಯೋಜನೆ ಅಂದ್ರೇನು? ಆ ರೀತಿಯ ಒಬ್ಬ ಹುಡುಗ 8 ವರ್ಷಕ್ಕೆ 4 ವೇದಗಳನ್ನು ಕಲಿತು ವೇದಾಂತದಲ್ಲಿ ಪಾರಂಗತನಾಗಿ ಉಪನಿಷತ್ತುಗಳೆಲ್ಲ ಭಾಷ್ಯವನ್ನು ಬರೆದು ದೇಶಾದ್ಯಂತ ಕಾಲ್ನಡಿಗೆಯಲ್ಲಿ ಸ್ವಾಮಿ. ಆವಾಗ ವೆಹಿಕಲ್ ಬಿಟ್ಬಿಡಿ, ರಸ್ತೆನೇ ಇರಲಿಲ್ಲ. ಈಗ ರಸ್ತೆ ಉಂಟು, ಆವಾಗ ರಸ್ತೆ ನಡ್ಕೊಂಡು ಹೋಗಿದ್ದಾರೆ ಸ್ವಾಮಿ 4 ಸಲ. ಆ ಸೇತು ಹಿಮಾಚಲ. ನಾವು ನಡ್ಕೊಂಡು ಹೋಗುವ ಜಾತಿಯ ಎಲ್ಲಿಂದ ಎಲ್ಲಿಗೆ? ಬೆಡ್ರೂಮಿಂದ ಬಾತ್ರೂಮ್ಗೆ. ಬೆಡ್ರೂಮಿಂದ ಬಾತ್ರೂಮ್ಗೆ ಇವತ್ತು ನಡೆದಿದ್ದೇನೆ, ಅದೇ ಇವತ್ತಿನ ವಾಕಿಂಗ್ ಅಂತ ಜನ ನಾವು. ಆಸೆ ಏನು? ನೀವು ಆಲೋಚನೆ ಮಾಡಿ ಸ್ವಾಮಿ, ಏನು ಸ್ವಾರ್ಥ ಇತ್ತು ಆ ಮನುಷ್ಯನಿಗೆ? ಇಡೀ ದೇಶ ಒಂದೇ, ವಸುದೈವ
ಕುಟುಂಬಕಂ. ಇಡೀ ದೇಶ ಒಂದೇ. ಆ ದೇಶದ ಸನಾತನ ಧರ್ಮದ ಉದ್ಧಾರ ಆಗಬೇಕು. ಭಾಷೆಗಳೆಲ್ಲ ಬರೆದು ಮಠಗಳನ್ನೆಲ್ಲ ಸ್ಥಾಪಿಸಿ ತಪ್ಪು ತಿಳಿದಿರುವ ಎಲ್ಲ ದುರ್ಮತಗಳು ಏನುಂಟು ಎಲ್ಲವನ್ನು ಬರೀ ಬಾಯಿ ಮೂಲಕ ವಾದದ ಮೂಲಕ ಅವರನ್ನೆಲ್ಲ ಸೋಲಿಸಿ ಬದಿಗೆ ಹಾಕಿ ಪುನಃ ಧರ್ಮ ಸಂಸ್ಥಾಪನೆ ಮಾಡಬೇಕಾದರೆ ಆಚಾರ್ಯ ಶಂಕರರ ಅವತಾರ. ಅದೇ ಪರಂಪರೆಗೆ ಬಂದವರು ಸ್ವಾಮಿ ಶಿವಾನಂದರು. ಸರಸ್ವತಿ ಗಿರಿ ಪರ್ವತ ವಿದ್ಯಾರಣ್ಯ ಪೂರಿ ಇವೆಲ್ಲ 10 ಸನ್ಯಾಸ ಆಶ್ರಮದ ಹೆಸರುಗಳು. ಅದರಲ್ಲಿ ಸರಸ್ವತಿ ಅನ್ನುವಂಥದ್ದು ಶೃಂಗೇರಿ. ಅದೇ ಪರಂಪರೆಯಲ್ಲಿ ಬಂದವರು ಸ್ವಾಮಿ ಶಿವಾನಂದರು. ಆ ಸನ್ಯಾಸ ಅನ್ನುವಂಥದ್ದಕ್ಕೆ ಒಂದು ಅಲಂಕಾರ ಸ್ವಾಮಿ. ಸಾಮಾನ್ಯವಾಗಿ ನಾವೆಲ್ಲ ತಿಳ್ಕೊಂಡದ್ದು ಸನ್ಯಾಸಿಗಳು ಅಂತಂದರೆ ಏನು ಕೆಲಸ ಮಾಡ್ತಾರೆ? ಸನ್ಯಾಸಿಗಳು ಏನು ಕೆಲಸ ಮಾಡ್ತಾರೆ ಅಲ್ಲ? ಇದು ಒಂದು ಬಿಟ್ಟರೆ ಭಿಕ್ಷಾ, ಊಟ ಒಂದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡ್ತಾರೆ? ಅವರು ಮಾಡಿದಷ್ಟು ಕೆಲಸ ಇನ್ಯಾರು ಮಾಡಿದ್ದಾರೆ ಹೇಳಿ? ಅದರಲ್ಲಿ ಸ್ವಾರ್ಥ ಏನಿತ್ತು ಹೇಳಿ? ಏನಿಲ್ಲ. ಲೋಕ ಸಂಗ್ರಹಾರ್ಥಂ, ಲೋಕ ಕಲ್ಯಾಣ, 4 ಜನರಿಗೆ ಹಿತವಾಗಲಿ ಎನ್ನುವ ದೃಷ್ಟಿಯಲ್ಲಿ ಕೆಲಸ ಮಾಡಿದವರು. ಅವರಿಗೆ ಸ್ವಾರ್ಥ ಏನಿಲ್ಲ. ತನ್ನ ವೃತ್ತಿಯನ್ನು ಬಿಟ್ಟು ಅದೇನು ಒಳ್ಳೆ ಮಲೇಷ್ಯಾ, ಬೇಕಾದಷ್ಟು ಸಂಪತ್ತು. ಇವಾಗ ಹೇಳಿದ್ರಲ್ಲ 10 ಬೆರಳಲ್ಲೂ ಉಂಗುರ ಅಂತೇಳಿ, ನಮ್ಮ ಬೆರಳು ಒಂದೆರಡು ಇಲ್ಲ. 10 ಬೆರಳಲ್ಲೂ ಉಂಗುರ ಇರಬೇಕಾದ್ರೆ ಮನುಷ್ಯ ಎಷ್ಟು ಸಂಪಾದಿಸಿರ್ಬೇಕು ಹೇಳಿ? ಲುಕ್ರೇಟಿವ್ ಜಾಬ್ ಅಂತಾರಲ್ಲ, ಅದನ್ನು ಬಿಟ್ಟು ಸ್ವಾರ್ಥವನ್ನು ತ್ಯಜಿಸಿ ಹೊರ ಜಗತ್ತಿಗಾಗಿ, ಹೊರ ಜಗತ್ತಿಗೆ ನನಗೇನು ಬೇಕನ್ನುವಂಥದ್ದೇನುಂಟು, ಗತಿಯೇನು ಎನಗೆನ್ನುತ್ತ ಕೇಳುವವರ ಎಲ್ಲರೂ ಹಿತವೆಂದು ಜಗತ್ತೆಂದು ಕೇಳುವವರು ಯಾರು? 4 ಜನರಿಗೆ ಹಿತವಾಗಿ ನಾನು ಬದುಕ್ತೇನೆ ಅನ್ನುವಂಥ ರೀತಿಯಲ್ಲಿ ಬದುಕುವವರು ಸನ್ಯಾಸಿಗಳು. ಅವರಿಗೆ ಹೆಸರು ಸನ್ಯಾಸಿಗಳು. ಅಲ್ಲಿ ಸ್ವಾರ್ಥ ಇಲ್ಲವೇ ಇಲ್ಲ. ಪರಹಿತಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ಲೋಕ ಸಂಗ್ರಹಕ್ಕಾಗಿ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ. ಅಂದರೆ ಕೆಟ್ಟವರನ್ನು ಕೊಲ್ಲುವುದಕ್ಕಾಗಲ್ಲ ಸ್ವಾಮಿ, ಮನುಷ್ಯನಲ್ಲಿರುವ ಕೆಟ್ಟ ವೃತ್ತಿಗಳನ್ನು ಮೆಟ್ಟಿ ಹಾಕಿ ಸದ್ಗುಣಗಳು ಬೆಳೆಯುವ ಹಾಗೆ ಮಾಡಿ, ಸಾಧಕ ಸಜ್ಜನರು ಯಾರಿದ್ದಾರೋ ನಡಿ ಮುಂದೆ ಹೋಗಿ ದಾರಿಯಲ್ಲಿ, ಸಾಧಕ ಸಜ್ಜನರಿಗೆ ದಾರಿ ದೀಪವಾಗಿ ಬೆಳಗಿದವರು ಸನ್ಯಾಸಿಗಳು. ಆಲೋಚನೆ ಮಾಡಿ. ಅರುಣಾಚಲ ಹೋಗಿ, ತಿರುವಣ್ಣಾಮಲೈ ಹೋಗಿ, ತಿರುವಣ್ಣಾಮಲೈ ಈಗ ಹೋಗಿ. ಇದೇನು ಇಸ್ವಿ? 2024 ಮಾರ್ಚ್ಗಳಿಂದದ್ದು 1940, 1950 ಹೋದರು. ಹೋಯ್ ಅರುಣಾಚಲದ ಬೆಟ್ಟದ ಸುತ್ತಲೂ 1000 ಜನ ಬಂದಿದ್ದಾರೆ. ಯಾರು ಕರೆದದ್ದು? ಒಬ್ಬ ವ್ಯಕ್ತಿ ಸ್ಫೂರ್ತಿ ಕೊಟ್ಟದ್ದು. ಎಲ್ಲಿಗೆ ಬರಲಿಕ್ಕೆ? ಅಲ್ಲಿಗೆ. ಏನಕ್ಕೆ? ಮೌನ. ಒಳಗೆ ಯಾರಿಗೆ ಸಾಧ್ಯ ಸ್ವಾಮಿ? ಅವರಾಗಿ ಮೌನವಾಗಿದ್ದು, ಅವರಾಗಿ ಮೌನವಾಗಿದ್ದು, ಅದಕ್ಕೇನು ಹೆಸರು? ಬಾಕಿಯವರಿಗೆ ದಾರಿ ಮೌನ ಆಗಿದ್ದ ಹೇಳಿಲ್ವೇ ಇಲ್ಲ. ಅವರೇ ಮೌನ. ಅಲ್ಲಿ ಬಂದವರೆಲ್ಲ ಅವ್ರು ಕೂತ್ಕೊಳ್ಳುವ ಜಾಗ, ಆ ಚಪ್ಪರ, ತೆಂಗಿನ ಗರಿ ಹಾಕಿರುವ ಚಪ್ಪರ ಇವತ್ತಿಗೂ ಹಾಗೆ ಒಳಗೆ ಹೋಗಿ ಕೂತ್ಕೊಳ್ಳು, ಕಣ್ಣು ಮುಚ್ಚಿ ಕೂತ್ಕೊಳ್ಳು ಸ್ವಾಮಿ. ಎಲ್ಲರೂ
ಮೌನ. ಮೌನ. ಯಾರು ನೀನು? ನಾನು 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 ಅಂತೆಲ್ಲ. ಯಾರು ನೀನು? ನಡಿಬೊಳಗೆ ನಡಿಬೊಳಗೆ. ಸ್ವಾಮಿ ಓದುವರೆಲ್ಲ ಮೌನ. ಮೌನ. ನಮ್ಮಲ್ಲಿ ಒಂದು ಕ್ಲಾಸಲ್ಲಿ ಮೌನ ಆಗಬೇಕಾದ್ರೆ ಬೆತ್ತ ಹಿಡಿಬೇಕು ಮೇಷ್ಟ್ರು. ಬೆತ್ತ ಹಿಡಿದು ಟೇಬಲ್ ಹೊಡಿಬೇಕು. ಅಂದ್ರೂ ಮಕ್ಕಳು ಮೌನ ಆಗಲ್ಲ. ದೊಡ್ಡವರು ನಾವು ಸಾಧ್ಯನೇ ಇಲ್ಲ. ಮೌನವಾಗಿರೋದು ಯಾವಾಗ? ನಾವು ಊಟ ಮಾಡುವಾಗ ಮಾತ್ರ. ಯಾಕೆ? ಎಂಗೇಜ್ ಇರೋದು. ಅದಕ್ಕೆ ಬೇರೆ ಕೆಲಸ ಕೊಟ್ಟಿದ್ದೇವೆ. ಆದ್ದರಿಂದ ಎಲ್ಲಾದರೂ ಮೌನದಲ್ಲಿ ಕೂತ್ಕೊಳ್ತೇವೆ ಸ್ವಾಮಿ. ನಾವು ಸಾಧ್ಯ ಇದೆಯಾ? ಒಬ್ಬ ವ್ಯಕ್ತಿ ಸ್ವಾಮಿ, ಒಬ್ಬ ವ್ಯಕ್ತಿ ಮೌನವಾಗಿದ್ದು ಮೌನದ ಪರ್ವತ ಅರುಣಾಚಲ ಶಿವನ ಸಾಕ್ಷಾತ್ ಸ್ವರೂಪ ಅನ್ನುವ ರೀತಿಯಲ್ಲಿ ಆ ಬೆಟ್ಟಕ್ಕೆ ಪೂಜೆ, ಆ ಬೆಟ್ಟಕ್ಕೆ ಪ್ರದಕ್ಷಿಣೆ. ಹೇಳಿ, ಪ್ರತಿ ದಿವಸ ಒಂದು ಪ್ರದಕ್ಷಿಣೆ. ಅದಕ್ಕೆ ಅರುಣಾಚಲ ಶಿವ ಪರಮಾತ್ಮನ ಸ್ವರೂಪ. ಹೃದಯವನ್ನು ಬೆಳಗುತ್ತಾ ಇರುವ ಶಿವ ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ. ಎಲ್ಲರ ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿಯೇ ಅರುಣಾಚಲ. ಹೊರಗೆ ಬೆಟ್ಟದ ರೂಪದಲ್ಲಿ ಕಾಣ್ತಾನೆ. ನಮ್ಮ ಮನಸ್ಸು ಬುದ್ಧಿಯಲ್ಲಿ ಹೃದಯ ಕುಹರದ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ ಅಹಂ ಅಹಂ ಅಹಮಿತಿ ಆತ್ಮರೂಪೇಣ ಭಾತಿ. ನಡಿ ಒಳಗೆ. ನಡಿ ಒಳಗೆ ಅಂದರೆ ಅಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ಬುದ್ಧಿಮಯ, ಅಹಂಕಾರಮಯ ಪಂಚಕೋಶಗಳು ಸ್ವಾಮಿ. ಬೆಳಿಗ್ಗೆ ನಾವು ಹೊರಗೆ ಬರುವುದು ಹಾಗೆ. ಬೆಳಿಗ್ಗೆ ನಾವು ಹೇಳುವಾಗ ಮೊದಲು ಹೇಳುವುದು ಅಹಂಕಾರ, ಆಮೇಲೆ ಬುದ್ಧಿ, ಆಮೇಲೆ ಮನಸ್ಸು, ಆಮೇಲೆ ಇಂದ್ರಿಯಗಳು, ಆಮೇಲೆ ಶರೀರ. ಶರೀರ ಅತ್ಯಂತ ಸ್ಥೂಲ. ಪ್ರಾಣ ಶರೀರಕ್ಕಿಂತ ಸೂಕ್ಷ್ಮ. ಪ್ರಾಣ ಮನಸ್ಸು ಅದಕ್ಕಿಂತ ಸೂಕ್ಷ್ಮ. ಬುದ್ಧಿ ಅದಕ್ಕಿಂತ ಸೂಕ್ಷ್ಮ. ಅಹಂಕಾರ ಅದಕ್ಕಿಂತ ಸೂಕ್ಷ್ಮ. ಅಹಂಕಾರದ ತಳದಲ್ಲಿ ಎಲ್ಲಿ? ಪ್ರತಿ ದಿವಸ ನಾವು ಎಲ್ಲಿ ನಾನು 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 ಅಂತ ಅನ್ನೋದು ಮನಸ್ಸು ಬುದ್ಧಿ. ಆ ಮನಸ್ಸು ಬುದ್ಧಿಗೆ ಹೆಸರು ಹೃದಯ ಗಹ್ವರ, ಹೃದಯ ಗುಹೆ, ಮನ ಮಂದಿರ. ಎಚ್ಚರ ನೋಡುವುದು ಅಲ್ಲೇ, ಕನಸು ಕಾಣುವುದು ಅಲ್ಲೇ, ನಿದ್ದೆ ಹೋಗುವುದು ಅಲ್ಲೇ. ಜಾಗೃತ್, ಸ್ವಪ್ನ, ಸುಷುಪ್ತಿ ಈ ಮೂರೂ ಕೂಡ ಮನಸ್ಸಿನ ಸ್ಪಂದನ, ಮನಸ್ಸಿನ ಅಲೆಗಳು. ಅದು ಜೋರಾಗಿ ಕುಣಿಯಿತು, ಎಚ್ಚರ ಆಯಿತು. ಸ್ವಲ್ಪ ಸ್ವಲ್ಪ ಕುಣಿತಾ ಇರುವಾಗ ಕನಸಿಗೆ ಹೋದೆವು. ಸ್ವಾಮೀಜಿ ಅದು ಏನು ಕೆಲಸನೇ ಮಾಡ್ತಾ ಇಲ್ಲ, ನಿದ್ದೆ. ಇದು ಮೂರೇ ನಮ್ಗೆ ಗೊತ್ತಿರೋದು. ನಮ್ಗೆ ಗೊತ್ತಿರೋ ನಮಗೆ ಎಲ್ಲರಿಗೂ ಗೊತ್ತಿರೋದು ಜಾಗ್ರತ, ಸ್ವಪ್ನ, ಸುಷುಪ್ತಿ ಮೂರೇ ಸ್ವಾಮಿ. ನಾಲ್ಕನೇದಿದೆ ಅಂತ ಹೇಳಬೇಕು. ಯಾರು? ಚತುರ್ಥಂ ಮನ್ಯಂತೆ ತುರೀಯಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ತಮ್ಮ ಮೂರು ಮಾತ್ರ ಅಲ್ಲ, ಮತ್ತೆ ಇನ್ನೊಂದಿದೆ. ಇನ್ನೊಂದಿದೆ ಅಂತ ಹೇಳಬೇಕಾದ್ರೆ ಅನುಭವಿಸಿದವರು ಮಾತ್ರ. ಅನುಭವಿಸಿದವರು ಯಾರು? ಗುರುಗಳು. ಅಂಥವರಿಗೆ ಸದ್ಗುರುಗಳು. ನಮ್ಮನ್ನ ಜಾಗ್ರತ, ಸ್ವಪ್ನ, ಸುಷುಪ್ತಿ ಕಡೆಗೆ ತೋರಿಸಲಿಕ್ಕೆ ಅಲ್ಲ ಅವರು. ಎಚ್ಚರ, ಕನಸು, ನಿದ್ದೆ ಎಲ್ರಿಗೂ ಗೊತ್ತು ಸ್ವಾಮಿ, ಎಲ್ರಿಗೂ ಅನುಭವ. ಅಮ್ಮ ಇದು ಮಾತ್ರ ಅಲ್ಲ, ಇನ್ನೊಂದಿದೆ. ಇನ್ನೊಂದನ್ನು ಗಳಿಸುವ ರೀತಿ ಹೇಗೆ? ಅದು ಗುರುಗಳ ಕೆಲಸ. ಉತ್ತಿಷ್ಠತ ಜಾಗ್ರತ ವರಾನ್ ಪ್ರಾಪ್ಯ ಗುರುಂ ಸಮೀಪ್ಯ ನಿಬೋಧತ. ಜ್ಞಾನವನ್ನು ಗಳಿಸು, ಗುರುವಿನ ಹತ್ರ ಹೋಗು. ಗುರುವಿನ ಹತ್ರ
ಯಾತಕ್ಕಾಗಿ ಹೋಗೋದು ನಾವು? ಎಚ್ಚರದ ಬಗ್ಗೆ ಕೇಳಕ್ಕಲ್ಲ. ಎಚ್ಚರದಲ್ಲಿ ಏನೇನು ಮಾಡ್ತೇವೆ ನಮಗೆಲ್ಲರಿಗೂ ಗೊತ್ತು. ಕನಸಿನ ಬಗ್ಗೆ ಅಲ್ಲ, ನಿದ್ದೆ. ಸ್ವಾಮೀಜಿ ಈಗ ಬೇಕಾದ್ರೆ ಮಲಗ್ತೇನೆ, ನಿಮ್ಮ ಪ್ರವಚನ ನಡೆಯುತ್ತಾನೆ ಇರಲಿ, ಮಲಗ್ತೇನೆ. ನಿದ್ದೆ ಅಲ್ಲ. ಈ ಗುರುಗಳ ಹತ್ರ ಯಾತಕ್ಕೆ ಹೋಗೋದು ನಾವು? ಎಚ್ಚರ, ಕನಸು, ನಿದ್ದೆ ಅಲ್ಲ. ಇದನ್ನು ದಾಟಿ ಇನ್ನೊಂದು ಸ್ಥಿತಿ ಇದೆ. ಸಮಾಹಿತ ದೇಹಿ ಸಮಾಧಿ. ಮನಸ್ಸು ಪ್ರಶಾಂತವಾಗಿ ನಿಲ್ಲಬೇಕು, ಮನಸ್ಸು ಸ್ಥಿರವಾಗಿ ನಿಲ್ಲಬೇಕು. ಅದೊಂದು ಅನುಭವ ಇದೆ. ಆ ಚತುರ್ಥ ಅನುಭವಕ್ಕೆ, ನಾಲ್ಕನೆಯ ಸ್ಥಿತಿಗೆ ಗುರುಗಳು ಬೇಕು ಸ್ವಾಮಿ, ಗುರುಗಳು ಬೇಕು. ಅದು ಮಹರ್ಷಿ ರಮಣರಿಗೆ ಅದು ಸಿಕ್ತು. ಗುರುಗಳೆಲ್ಲವೇ ಸಿಕ್ತು. ಯಾರಿಗೆ? ಮಹರ್ಷಿ ರಮಣರಿಗೆ. ಅವರ ಅಪ್ಪನ ತಮ್ಮನ ಮನೆಯಲ್ಲೇ ಮದುವೆ ಬೇಕಾದ್ರೆ ಮಹಡಿಯಲ್ಲಿ ತನ್ನಿಂದ ತಾನಾಗಿ ಚತುರ್ಥ ಸ್ಥಿತಿಗೆ ಹೊರಟೋಗ್ಬಿಟ್ರು. ಏನಾಯಿತು ಗೊತ್ತಿಲ್ಲ, ಅದೇನದು ಗೊತ್ತಿಲ್ಲ, ಎಲ್ಲಿದ್ದೆ ಗೊತ್ತಿಲ್ಲ. ಆದರೆ ಒಂದು ಏನು ಹೇಳಿ, ಆನಂದವೇ ಬೇರೆ. ಎಚ್ಚರದ ತಳಮಳ ಇಲ್ಲ, ಕನಸಿನ ತಳಮಳ ಇಲ್ಲ, ನಿದ್ದೆಯ ತಮೋಗುಣ ಇಲ್ಲ. ಇದು ಮೂರೂ ಇಲ್ಲದ ನಪ್ರಜ್ಞಂ ನಾಪ್ರಜ್ಞಂ ಪ್ರಶಾಂತವಾದ ಅನುಭವ ಏನು ಗಳಿಸಿದರು, ಅದು ಗಳಿಸಿದ ಮೇಲೆ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅರ್ಜುನ, ಆ ನಾಲ್ಕನೆಯ ಸ್ಥಿತಿಯನ್ನು ಅನುಭವಿಸಿದವರು ಮತ್ತೆ ಹೊರಗೆ, ಮತ್ತೆ ಎಚ್ಚರದ ವಸ್ತುಗಳ ಕಡೆಗೆ, ಮತ್ತೆ ಕನಸಿನ ಕಡೆಗೆ, ಮತ್ತೆ ನಿದ್ದೆಯ ಕಡೆಗೆ, ಮತ್ತೆ ಎಚ್ಚರ ಕನಸು ನಿದ್ದೆ ಎನ್ನುವ ಹೊರಗಿನ ವ್ಯವಹಾರದ ಮನಸ್ಸಿನ ಸ್ಪಂದನೆ ಅವರಿಗೆ ಆಸಕ್ತಿ ಇಲ್ಲ. ಯಾಕೆ? ಅದು ಯಾವುದು? ಏನನ್ನು ಅನುಭವಿಸಿದ್ದು? ಪ್ರಶಾಂತತೆ, ಪ್ರಶಾಂತ ಸ್ಥಿತಿ. ಒಂದು ಸ್ವಲ್ಪವೂ ಮನಸ್ಸಿನ ಸ್ಪಂದನ ಇಲ್ಲದ ಸ್ಥಿತಿ. ಮನಸ್ಸು ಬಯಸುವುದು ಅದನ್ನೇ. ಅದು ಒಂದು ಸಲ ಅನುಭವಕ್ಕೆ ಬಂತು ಅಂತ ಸಂತರು ಸ್ವಾಮಿ ನಮಗೆ ಏನು ಹೇಳಿ, ಒಳಗೆ ನಡಿ, ಒಳಗೆ, ಹೊರಗಲ್ಲ, ಹೊರಗೇನಿಲ್ಲ. ಹೊರಗಿನ ಪ್ರಪಂಚದನಿಗೆ ಕಾಣೋದೇ ಮನಸ್ಸು ಕುಣಿದಾಗ. ನಾವು ಬೆಳಿಗ್ಗೆ ಹೇಳೋದು ಯಾವಾಗ? ಮನಸ್ಸು ಕುಣಿಲಿಕ್ಕೆ ಶುರುವಾಗಬೇಕು, ಆವಾಗ ಹೇಳೋದು ಬೆಳಿಗ್ಗೆ. ಕನಸು ಕಾಣೋದು ಯಾವಾಗ? ಮನಸ್ಸು ಸ್ಪಂದಿಸಬೇಕು. ಇದು ಎರಡು ಇಲ್ಲದಿದ್ದರೆ ನಿದ್ದೆ. ಇದಲ್ಲ, ಇನ್ನೊಂದಿದೆ. ಯಾವುದು? ಪ್ರಶಾಂತ ಚಿತ್ತ, ಸಮಾಹಿತ ಧೀಹಿ. ಅಲ್ಲಿ ಒಳಗೆ ಬಾ. ಅದು ಗುರುಗಳ ಕೆಲಸ. ಆಲೋಚನೆ ಮಾಡಿ. ನಚಿಕೇತ ಯಮನಿಗೆ ಆಡಗಾಡಿಸ್ತಾನೆ ಯಮನನ್ನು. ನೀನು ಗೊತ್ತು, ನನಗೆ ತೋರಿಸು. ನೀನು ಅನುಭವಿಸಿದ್ಯಾ, ನನಗೆ ತೋರಿಸಿಕೊಡು. ಯಮ ಅಂತಾನೆ, ಹುಡುಗಿಯರನ್ನು ನೋಡು, ಕುಣಿತಾ ಇದ್ದಾರೆ. ಹಣವನ್ನು ನೋಡೋ, ಸಂಪತ್ತು. ಎಷ್ಟು ಎಕರೆ ಜಮೀನು ಬೇಕಾದರೂ ತಗೋ, ಎಷ್ಟು ಬೇಕಾದರೂ ತಗೋ, ಕೊಡ್ತೇನೆ. ಇಲ್ಲಿ ನೋಡು, ನಾನು ಯಮನಾಗಿರುವ ತನಕ ನಿನ್ನನ್ನು ಮುಟ್ಟಕ್ಕೆ ಬರಲ್ಲ, ದೀರ್ಘಾಯುಷ್ಯ ಕೊಡ್ತೇನೆ, ಸಂಪತ್ತು ಕೊಡ್ತೇನೆ. ಎಂತೆಂಥ ರೀತಿಯಲ್ಲಿ ಪ್ರಲೋಭನೆ ತುಗೊಳಿಸ್ತಾನೆ ಸ್ವಾಮಿ ಯಮ. ನಚಿಕೇತ ಸಣ್ಣ ಹುಡುಗ ನಗ್ತಾನೆ. ಯಮ, ಇವುಗಳಲ್ಲೆಲ್ಲ ಸುಖ ಇದೆ ಅಂತ ನೀನು ತಿಳ್ಕೊಂಡ್ರೆ ನೀನೇ ಇಟ್ಕೊ.
ಅವಾಗ ಯಮ ಅಂತಾನೆ, ಇನ್ನೂ ಸಣ್ಣ ಹುಡುಗ, ನೀನೆಲ್ಲ ನೋಡಿಲ್ಲ. ನಾನು ನೋಡಿಲ್ಲ, ನೋಡಿದವರನ್ನು ನೋಡಿದ್ದೇನೆ. ಪೆಟ್ಟು ತಿಂದಿದ್ದಾರೆ, ಕೈ ಸುಟ್ಕೊಂಡಿದ್ದಾರೆ, ನಾನು ಸುಟ್ಕೊಳ್ಳುತ್ತಾ ಇರಲಿಲ್ಲ, ನನಗೆ ಬೇಡ. ತವೈವ ವಾಹಂ ತವ ನೃತ್ಯ ಗೀತೆ. ತವೈ ನಿನ್ನ ಹತ್ರನೇ ಇಟ್ಕೋ, ನೀನೇನು ಕೊಡ್ತಿ ಅಂತ ಅಂತಿಲ್ಲ. ಅದರಲ್ಲಿ ಯಾವುದರಲ್ಲೂ ಸುಖ ಇಲ್ಲ. ಸುಖ ಎಲ್ಲೂ ಉಂಟು ನಿನಗೆ ಗೊತ್ತು, ಅದನ್ನು ತೋರಿಸ್ತೀಯೋ ಇಲ್ಲ ಹೇಳೋದು. ಅವಾಗ ಯಮ ಹೇಳ್ತಾನೆ, ಈ ಹುಡುಗ ಎಲ್ಲರ ಹಾಗಲ್ಲ, ಇವ ಮೋಕ್ಷ, ಇವ ಮುಕ್ತು ಇಚ್ಛು ಮೋಕ್ಷು. ಇವನಿಗೆ ಬೇಕಾದದ್ದು ಒಂದೇ ಆತ್ಮಜ್ಞಾನ ಮಾತ್ರ. ಆಲೋಚನೆ ಮಾಡಿ, ಅದು ಒಂದನ್ನು ಬಯಸಿ ಸ್ವಾಮಿ ಶಿವಾನಂದರು ಆ ಕಡೆ ತೆಗೆಯಿತು. ಅದನ್ನು ಗಳಿಸಿದ್ರು, ಚತುರ್ಥ ಸ್ಥಿತಿಯನ್ನು ಗಳಿಸಿದ್ರು, ಅನುಭವಿಸಿದ್ರು. ಆನಂದ ಅನ್ನುವಂಥದ್ದು ಏನು, ಪ್ರಶಾಂತತೆ ಅನ್ನುವಂಥದ್ದೇನು, ಬ್ರಹ್ಮಸ್ವರೂಪ ಅನ್ನುವಂಥದ್ದೇನು, ಸ್ವಾನುಭವವನ್ನು ಪಡೆದು ಅದರ ನಂತರ ಹೇಳಿ, ಬಾಕಿಯವರಿಗೆ ಹೇಳು, ಬೇರೆ ಶಾಸ್ತ್ರ ರಕ್ಷಣ ಭವತು. ಅನುಭವ ಪಡೆದ ಮೇಲೆ ಅವರು ಜೀವನ ಮಾಡಿದ್ದು ಶಾಸ್ತ್ರದ ರಕ್ಷಣೆಗಾಗಿ. ಶಾಸ್ತ್ರದ ರಕ್ಷಣೆ ಅಂದ್ರೇನು? ಉಪನಿಷತ್ತು ಏನು ಹೇಳ್ತದೆ, ಭಗವದ್ಗೀತೆ ಏನು ಹೇಳ್ತದೆ? ಆ ಭಗವದ್ಗೀತೆ ಉಪನಿಷತ್ತುಗಳು ನಮ್ಗೆ ಒಳಗೆ ಬಾ ಅಂತ ಏನು ಕರೀತವೆ? ಒಳಗೆ, ಹೊರಗಲ್ಲ. ನಮ್ಮ ಮನಸ್ಸು ಬಯಸುವಂಥದ್ದೇ ಹೊರಗಿನ ವಿಷಯಗಳನ್ನು ಹೇಳಿ. ಜಗದಿ ಜಗತ್ವವನು ಮಾಯಾ ವಿಚಿತ್ರವನು ಓಗೆಗಾತೆ ಬಿಸುಡೆಲ್ಲ ಕರಣ ವೇದ್ಯವನು ಮಿಗುವುದೇ ರೂಪಕ್ಕೆ ಮುಂದು ಮಿಲ್ಲದ ವಸ್ತು ಹೋಗಿಸ ಕಡೆಗೆ ಮತಿಯ ಮಂಕುತಿಮ್ಮ. ಜಗತಿ ಜಗತ್ವವನು, ಹೊರಗಿನ ಜಗತ್ತು ಕಾಣುವುದೇ ನಿನ್ನ ಮನಸ್ಸು ಕುಣಿದಾಗ ಅಲ್ಲಿಲ್ಲ. ಮಾಯಾವಿ ಚಿತ್ರ, ಆ ಮನಸ್ಸನ್ನು ಕುಣಿಸುವುದೇ ನಿನ್ನ ಮಾಯ ಅನ್ನುವಂತಹ ಶಕ್ತಿ, ವಿಕ್ಷೇಪ ಶಕ್ತಿ ಅಲ್ಲಿಲ್ಲ ತಮ್ಮ. ಮನಸ್ಸನ್ನು ನಿಲ್ಲಿಸಿಕೊ, ಒಳಗೆ ಬಾ. ಮನಸ್ಸಿನ ಪ್ರಶಾಂತತೆಯನ್ನು ದಾಟಿ ಬುದ್ಧಿಯ ತಳಕ್ಕೆ ಹೋಗು. ಕೆಲಸ ಆಯ್ತು. ದೇಹ, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಬುದ್ಧಿ, ಬಸ್ ನಮ್ಮ ಕೆಲಸ ಆಯ್ತು. ಸ್ವಾಮಿ ಪಂಚಕೋಶಗಳನ್ನು ದಾಟಿ ಒಳಗೆ ಹೋದೆವು. ನಾವು ಎಲ್ಲಿ? ನಾವು ನಮ್ಮಲ್ಲಿ, ನಮ್ಮ ಸ್ವರೂಪದಲ್ಲಿ. ಅಂಥ ಚತುರ್ಥ ಸ್ಥಿತಿಯನ್ನು ಅನುಭವಿಸಿದವರು, ಆನಂದ ಸ್ವರೂಪದಲ್ಲಿ ನಿಂತವರು ಶಿವಾನಂದರು. ಅನುಭವಿಸಿದ ಮೇಲೆ ಸ್ವಾಮಿ ಕೊಡಬೇಕಲ್ಲ, ಅದನ್ನು 4 ಜನರಿಗೆ ಕೊಡಬೇಕಲ್ಲ. ಆ 4 ಜನರಿಗೆ ಕೊಡುವ ಕೆಲಸ ಅನ್ನುವಂಥದ್ದೇನುಂಟು, ಯಾರು ಬರ್ತಾರೆ ಸ್ವಾಮಿ? ಯಾರು ಬರ್ತಾರೆ? ಒಳಗೆ ಬಾ ಅಂತ ಕರೆದರೂ ಕೂಡ ಯಾರು ಬರ್ತಾರೆ ಸ್ವಾಮಿ? ನರ್ಸರಿಗೆ ಅಡ್ಮಿಷನ್ ಎಷ್ಟು ಹೇಳಿ? ಮಿಲಿಯನ್ಸ್. ನರ್ಸರಿಗೆ ಅಡ್ಮಿಷನ್ ಮಿಲಿಯನ್ಸ್, 8th ಸ್ಟ್ಯಾಂಡರ್ಡ್ಗೆ ಲ್ಯಾಕ್ಸ್, PUCಗೆ ಲ್ಯಾಕ್ಸ್ ಕೂಡ ಸಂಶಯ. ಗ್ರ್ಯಾಜುಯೇಷನ್ಗೆ ಸಾವಿರಾರು, ಪೋಸ್ಟ್ ಗ್ರ್ಯಾಜುಯೇಷನ್ಗೆ ನೀವು ಲೆಕ್ಕ ಮಾಡ್ಬೋದು. ಲೆಕ್ಕ ಮಾಡುವಷ್ಟೇ ಜನ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗೋದು. ಸ್ವಾಮಿ LKG ರಶ್ ಸ್ವಾಮಿ ಅಷ್ಟೇ. ನಮ್ಮ ರಶ್ ಹೊರಗೆ ಓಡುವುದಕ್ಕೆ. ಒಳಗೆ ಬಾ ಅಂತಂದೆ, ಆ ಸ್ವಾಮಿ ಏನು ಆಗಿದೆ, ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸ್ವಾಮಿಗೆ ಏನೂ ಆಗಿದೆ? ಇಷ್ಟೆಲ್ಲ ಹೊರಗಿನ ವಿಷಯಗಳಲ್ಲೆಲ್ಲ ಎಷ್ಟೆಲ್ಲ ಸುಖ ಇದೆ, ಅದೆಲ್ಲ ಬಿಟ್ಬಿಟ್ಟು ಒಳಗೆ ಬಾ ಅಂತ. ಶ್ರೀಧರ ಸ್ವಾಮಿಗಳ ಬಗ್ಗೆ ನೀವು ಕೇಳಿರ್ಬೋದು. ಸಾಗರ, ಶಿವಮೊಗ್ಗ. ಶಿವಮೊಗ್ಗ ಡಿಸ್ಟ್ರಿಕ್ಟ್, ಸಾಗರ ತಾಲೂಕು. ಶ್ರೀಧರ ಸ್ವಾಮಿಗಳು
1973 ಕಾಣುತ್ತ ಹೋದದ್ದು, 72, 73. ಇತ್ತೀಚೆಗೆ ಸ್ವಾಮಿ ಪೂನಾದಲ್ಲಿ ಹುಟ್ಟು ಬೆಳೆದವರು. ಜೀವನದಲ್ಲಿ 4 ವ್ರತಗಳನ್ನು ತಗೊಳ್ತೇನೆ, ಬ್ರಹ್ಮಚಾರಿ ಆಗಿರುವಾಗಲೇ. ಏನು ಹೇಳಿ? ಜೀವನದಲ್ಲಿ 4 ವ್ರತಗಳನ್ನು ತಗೊಳ್ತೇನೆ. 1ನೇದು ಮದುವೆ ಆಗಲ್ಲ, ಎಲ್ಲರನ್ನು ನನ್ನ ತಾಯಿ ಆಗಿ ನೋಡ್ತೇನೆ. 2ನೇದು ಹಣ ಮುಟ್ಟಲ್ಲ. 3ನೇದು ಆಶ್ರಮ ಕಟ್ಟಲ್ಲ. 4ನೇದು ಶಾಸ್ತ್ರ ಸಂರಕ್ಷಣೆಗಾಗಿ ಬದುಕ್ತೇನೆ. ಹೇಳಿ, ಶಾಸ್ತ್ರ ಸಂರಕ್ಷಣೆಗಾಗಿ ಬದುಕ್ತೇನೆ, ಆಶ್ರಮ ಕಟ್ಟಲ್ಲ, ಹಣ ಮುಟ್ಟಲ್ಲ, ಮದುವೆ ಆಗಲ್ಲ. 4 ವ್ರತಗಳನ್ನು ತಗೊಂಡು ಮೌನವಾಗಿ ಆ ತಪಸ್ಸು ಮಾಡಿದ ಜಾಗಸ್ವಾಮಿಗಳು ಸಾಗರ, ವರದಹಳ್ಳಿ. ವರಂ ದದಾತಿ, ಹೋದವರಿಗೆ ಅವ್ರಿಗೇನು ಕೇಳ್ತಾರೋ ಅದನ್ನು ಕೊಡ್ತಾರೋ. ವರದಹಳ್ಳಿ ಅದರ ಅರ್ಥ ಏನು? ಇವತ್ತಿಗೂ ನಾವು ಒಳಗೆ ಹೋಗ್ತೇವೆ ಅಂತ ಮನಸ್ಸು ಮಾಡಿದರೆ ಸಾಧ್ಯ ಉಂಟು, ದಾರಿ ಉಂಟು. ಏನಾಗಬೇಕು? ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ. ಇಂದ್ರಿಯಗಳನ್ನು ಹಿಡಿಯಬೇಕು, ಮನಸ್ಸಿಗೆ ಹೇಳಬೇಕು, ಬುದ್ಧಿಯ ಸಮಾಧಾನ ಆಗಬೇಕು. ಇದು 3 ತಾನೇ. ಇಂದ್ರಿಯಾಣಿ ಮನೋಬುದ್ಧಿ, ನಮ್ಮ ಶತ್ರುಗಳು. ಬೆಳಿಗ್ಗೆ ಹೇಳೋದು ಯಾರು? ಇದೇ 3. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಇದು 3 ಬೆಳಿಗ್ಗೆ ಹೇಳೋದು. ಎಟ್ಟ ಕೂಡಲೇ ಹೊರಟಾಯಿತು, ಬಿದ್ದಾಯಿತು. ಹೊರಗಿನ ವಿಷಯಗಳಲ್ಲಿ ನಾವು ಬಿದ್ದಾಯಿತು. ಇಂದ್ರಿಯಗಳನ್ನು ಹಿಡಿಯಂತಂದ್ರೇನು? ದಮ. ಮನಸ್ಸನ್ನು ಹಿಡಿಯಂತಂದ್ರೇನು? ಶಮ. ಬುದ್ಧಿಯ ಪ್ರಶಾಂತತೆ, ಸಮಾಧಾನ. ಶಮ, ದಮ, ಸಮಾಧಾನ. ಹೊರಗಿನ ವಿಷಯಗಳಲ್ಲಿ ಸುಖ ಇದೆನ್ನುವಂಥದ್ದು ಮನಸ್ಸು ಕುಣಿದಾಗ ಕಂಡದ್ದು. ಮನಸ್ಸು ಕುಣಿಯುವಾಗ ಏನು ಕಾಣ್ತದೋ ಅದು ಸತ್ಯವಲ್ಲ. ನಾವು ಮನಸ್ಸು, ಸ್ವಾಮಿ ಬೆಳಿಗ್ಗೆ ಮನಸ್ಸು ಕುಣಿದಾಗ ಕಾಣುವುದು ಎಚ್ಚರ, ಸ್ವಲ್ಪ ಸ್ವಲ್ಪ ಕುಣಿದಾಗ ಕಾಣುವುದು ಕನಸು. 2 ಸುಳ್ಳೆ. ಅದಕ್ಕೇನು ಹೆಸರು? ಮಾಯಾಮಯಮಿದಮಖಿಲಂ ಸರ್ವಂ. ಮನಸ್ಸು ಕುಣಿಯುವಾಗ ಏನು ಕಾಣ್ತದೋ ಅಲ್ಲಿ ನಿಜವಾದ ಶಾಂತಿ ಸುಖ ಇಲ್ಲ. ಬುದ್ಧ ಕಂಡುಕೊಂಡದಿದ್ದನು. ಹೊರಗಿನ ಎಲ್ಲ ಸುಖಗಳನ್ನು ನೋಡಿ ಆಯಿತು. ಅವನು ಮದುವೆ ಆಯಿತು, ಐಶ್ವರ್ಯ ನೋಡಿ ಆಯಿತು. ಹೊರಗಿನ ಜಗತ್ತನ್ನು ನೋಡುವಂತೇಳಿ ಹೆಂಡತಿನೇ ಕಳಿಸ್ತಾಳೆ, ಹೆಂಡತಿನೇ ಉಪದೇಶ ಕೊಡೋದು, ನಡಿ ಹೊರಗೆ. ಹೆಂಡತಿ ಬೈತಾಳೆ ಕಣೋ. ಹೆಂಡತಿ ಇರೋದೇ ಬೈಲಿಕ್ಕೆ. ಏನಕ್ಕೆ ಬೈದವಳು? ನಡಿ ಹೊರಗೆ ಅಂತ ಅಂದು. ಹೊರಗೆ ಏನಿಲ್ಲ. ಹೊರಗೆ ಹೋದ ಸ್ವಾಮಿ ಒಂದು ಹೆಣ ನೋಡಿದ, ಹೊರಗೆ ಹೋದ ಸ್ವಾಮಿ ಒಂದು ಮುದುಕನ್ನು ನೋಡಿದ, ಹೊರಗೆ ಹೋದ ಸ್ವಾಮಿ ನರಳುವಂತ ಒಬ್ಬ ರೋಗಿಯನ್ನು ನೋಡಿದ. ಮನಸ್ಸು ಹೇಳಿತು, ಇಲ್ಲಿಲ್ಲ, ಹೊರಗಿನ ವಿಷಯಗಳಲ್ಲಿ ಇಲ್ಲವೇ ಇಲ್ಲ. ಹೊರ ಹೋಗುತ್ತ ಹೇಳಿದ್ಯಾ? ಹೇಳ್ತೀನಿ. ಒಳಗೆ ಬಂದ ಸ್ವಾಮಿ, ಒಳಗೆ ಬಂದನೋ ಇಲ್ಲೋ ಮನಸ್ಸು ಶಾಂತವಾಗಿ, ಮನಸ್ಸು ಶಾಂತವಾಗಿ ನಿಂತಾಗ ಇಷ್ಟೊತ್ತಿಗೆ ಇಷ್ಟು ದಿವಸ ಮನಸ್ಸಿನ ಕಥೆ ಏನಿತ್ತು? ತಳಮಳ. ಇವಾಗ ಮನಸ್ಸಿಗೆ ಆದದ್ದೇನು? ವೈರಾಗ್ಯ, ವಿವೇಕ, ಪ್ರಶಾಂತತೆ, ಪ್ರಸನ್ನತೆ. ಅದು ಹೊರಗಿಲ್ಲ. ನಿಜವಾದ ಆನಂದ, ಶಾಂತಿ ಹೊರಗಿಲ್ಲ ಅನ್ನುವ ದೃಢತೆ ಬಂತು. ಮೊದಲೇ ಹೊರಗೆ ಹೋಗಿ ಆಗಿದೆ, ನೋಡಿ ಆಗಿದೆ.
ಒಳಗೆ ಬಂದು ಪ್ರಶಾಂತವಾಗಿ ನಿಂತಿದ್ದು ಸ್ವಾಮಿ. ಅದು ಬೋಧಿ ವೃಕ್ಷದ ಕೆಳಗೆ ಅಷ್ಟೇ. ನೀವು ಬೋಧಿ ವೃಕ್ಷಕ್ಕೆ ಸರ್ಟಿಫಿಕೇಟ್ ಕೊಡೋದು ಬೇಡ. ಯಾಕೆ ಈ ಯಾತ್ರೆಗೆ ಹೋದವರೆಲ್ಲ ಆ ಮರದಡಿಯಲ್ಲಿ ಇವರು ಕೂತ್ಕೋತಾರೆ. ಯಾಕೆ ಬುದ್ಧನಿಗೆ ಜ್ಞಾನ ಆಯ್ತಂತೆ, ಆದರೆ ಆಗಲಿಲ್ಲ. ಯಾರಿಗೆ? ನಮಗೂ ಕೂಡ ಆಗಲಿ ಅಂತೇಳಿ ನೀವು ಹೋಗಿ ಕೂತ್ರೆ ನಿಂತೆ ಬರ್ತದೆ ಅಷ್ಟೇ, ಆಗಲ್ಲ ಸ್ವಾಮಿ. ಯಾಕೆ? ಪೆಟ್ಟು ತಿನ್ನಬೇಕು ನಾನು, ಪೆಟ್ಟು ತಿನ್ನಬೇಕು ನಾನು. ಅಕೃತಂ ಕೃತೇನ ಕರ್ಮಣ ನಾಸ್ತಿ, ನಾಸ್ತಿ ಅಕೃತಂ ಕೃತೇನ. ಉಪನಿಷತ್ತಿನ ಮಂತ್ರ. ತದ್ವಿಜ್ಞಾನಾರ್ಥಂ ಗುರುಮೇವ ಅಭಿಗಚ್ಚೇತ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಮುಂಡಕ ಉಪನಿಷತ್ತಿನ ಮಂತ್ರ. ಅಕೃತಂ ಆನಂದಂ ಕರ್ಮಣ, ಹೊರಗಿಂದ ನಾನು ಇವತ್ತೆಲ್ಲ ನಾಳೆ ಗಳಿಸ್ತೇನೆ, ಅದು ಆನಂದ ಅಲ್ಲ, ಅದು ಬಂದು ಹೋಗುವಂಥದ್ದು. ನಿನ್ನ ಬುದ್ಧಿಯ ಕೆಳಗಡೆ ನಿನ್ನ ಬುದ್ಧಿಯನ್ನು ಬೆಳಗುತ್ತಾ ಇರುವ ಜಾಗ, ಅಲ್ಲಿ ಇದೆ ಆನಂದ ಶಾಂತಿ. ಬಸ್ ನಡೆಯೊಳಗೆ ಬಸ್. ಸಂತರಿಗೆ ಮಹಾತ್ಮರಿಗೆ ಯಾವ ಸ್ವಾರ್ಥವೂ ಇಲ್ಲ ಸ್ವಾಮಿ. ಹೇಳಿ, ಅವ್ರಿಗೆ ಆಗಬೇಕಾದ್ದೇನು? ಅವ್ರನ್ನ ಗಳಿಸೋದು ಗಳಿಸಿ ಆಗಿದೆ. ಅವ್ರಿಗೇನು ಆನಂದ ಬೇಕು ಅದನ್ನು ಗಳಿಸಿ ಆಗಿದವರು. ಇನ್ನು ಯಾರಿಗಾಗಿ ಅವರು ಬದುಕ್ತಾ ಇರೋದು ಹೇಳಿ ನೋಡು? ಯಾರಿಗಾಗಿ ಅವರು ಬದುಕ್ತಾ ಇರೋದು? 4 ಜನರಿಗೆ ಹಿತವಾಗಲಿ ಅನ್ನುವ ದೃಷ್ಟಿಯಿಂದಷ್ಟೇ. ಸಂತರ ಜೀವನ ಪರಹಿತಕ್ಕಾಗಿ, ಶಾಸ್ತ್ರ ಸಂರಕ್ಷಣೆಗಾಗಿ. ಅವರ ಜೀವನದಲ್ಲಿ ಅವರ ಸ್ವಾರ್ಥ ಏನೇನು ಸ್ವಾರ್ಥ ಇಲ್ಲ ಸ್ವಾಮಿ. ಯಾಕೆ ಹೇಳಿ? ಅವ್ರು ಗಳಿಸೋದು ಗಳಿಸಿ ಆಗಿದೆ. ಕೃತಕೃತ್ಯತೆ, ಕರ್ತವ್ಯಂ ಕೃತಮೇವ. ಅವ್ರು ಏನೇನು ಮಾಡಬೇಕಿತ್ತು ಎಲ್ಲ ಮಾಡಿ ಆಗಿದೆ. ಸಾಧನೆ ಪೂರ್ತಿಯಾಗಿದೆ, ಮನಸ್ಸು ಪ್ರಶಾಂತವಾಗಿದೆ. ಬಾಕಿಯವರನ್ನ ಒಳಗೆ ಬಂದಿಂತ ಕರೆಯುವವರು ಅಷ್ಟೇ. ಅಂತ ಸಂತ ಮಹಾತ್ಮರು ಸದ್ಗುರು ಶಿವಾನಂದ ಮಹಾರಾಜ್ ಎಷ್ಟು ಜನರನ್ನು ತಯಾರು ಮಾಡಿದ್ದಾರೆ ಸ್ವಾಮಿ, ಎಷ್ಟು ಜನರಿಗೆ ಸ್ಫೂರ್ತಿ ಕೊಟ್ಟಿದ್ದಾರೆ, ಲೆಕ್ಕ ಇಲ್ಲದಷ್ಟು ಜನರಿಗೆ. ಆದ್ದರಿಂದ ಸಂತರ ಜೀವನ ಅನ್ನುವಂಥದ್ದೇ ಹಾಗೆ ಸ್ವಾಮಿ. ತನ್ನ ಸ್ವಾರ್ಥಕ್ಕಾಗಿ ಅಲ್ಲವೇ ಪರಹಿತಕ್ಕಾಗಿ, ಲೋಕ ಸಂಗ್ರಹಕ್ಕಾಗಿ, 4 ಜನರ ಏಳಿಗೆಗಾಗಿ. ಮಾಸ್ಟರ್ ಪ್ಲ್ಯಾನ್ ಅಂತ ಅಂದೆ ನಾನು ಅಲ್ಲ, ಆರಂಭ ಮಾಡಿದ್ದೆ ನಾನು ಮಾಸ್ಟರ್ ಪ್ಲ್ಯಾನ್ ಅಂತೇಳಿ. ಸಂತ ಜ್ಞಾನೇಶ್ವರ ಕೂಡ ಹಾಗೆ. ಸ್ವಾಮಿ ರಮಾನಂದರು ಮಹಾರಾಷ್ಟ್ರಕ್ಕೆ ಬಂದರು. ಅವರಿರುವುದು ಕಾಶಿ ಕಡೆ. ಕಾಶಿ ಕಡೆಗಿದ್ದಂಥ ರಮಾನಂದರು ಮಹಾರಾಷ್ಟ್ರಕ್ಕೆ ಬಂದರು. ಯಾವುದೋ ಒಬ್ಬಳು ಹೆಂಗಸು ಅಡಗಲಿ, ಪುತ್ರವತಿ ಭವ ಆಶೀರ್ವಾದ ಮಾಡಿದ್ದು. ಏನು ಆಶೀರ್ವಾದ ಮಾಡಿದ್ದು? ಪುತ್ರವತಿ ಭವ. ಸಿಟ್ಟು ಬರುತ್ತೆ ಅವರಿಗೆ. ಯಾಕೆ? ಗಂಡ ಬಿಟ್ಟು ಹೋಗಿ 3 ವರ್ಷ ಆಯಿತು. ಗಂಡ ಬಿಟ್ಟು ಹೋಗಿ 3 ವರ್ಷ ಆಯಿತು, ಪುತ್ರವತಿ ಭವ ಅಂತ ಹೇಳ್ತೀರಲ್ಲ, ತಮಾಷೆ ಮಾಡ್ತೀರ ನೀವು? ಅವರಂತ ಅಂದರೆ ನನ್ನ ಬಾಯಿಂದ ಬಂತು ಅಂತಂದರೆ ರಾಮನ ಬಾಯಿಂದ ಬಂದ ಹಾಗೆ. ರಾಮನ ಬಾಯಿಂದ ಬಂದದ್ದು ಸುಳ್ಳಾಗುವುದಿಲ್ಲ, ನನಗೆ ಮಕ್ಕಳಾಗ್ತದೆ. ಗಂಡ ಬಿಟ್ಟು ಹೋಗಿ 3 ವರ್ಷ ಆಯ್ತು, ಏನು ಕತೆ ನಿಂದು? ಕಣ್ಮುಚ್ಚಿ ಕೂತ್ಕೊತಾರೆ, ಕಣ್ಮುಚ್ಚಿ ಕೂತ್ಕೊತಾರೆ. ಯಾರು? ರಮಾನಂದ ಸ್ವಾಮಿಗಳು ಕಣ್ಮುಚ್ಚಿ ಕೂತ್ಕೋತಾರೆ. ಅವಾಗ ಗೊತ್ತಾಗ್ತದೆ. ಏನು ಹೇಳಿ? ಹೋದ ತಿಂಗಳು ಕಾಶಿಯಲ್ಲಿ ಸನ್ಯಾಸ ಕೊಟ್ಟದ್ದು ಇವರೇ, ಇವಳ ಗಂಡನಿಗೆ. ಇದ್ದಾನೆ. ಯಾರು? ನಿನ್ನ ಗಂಡ ಇದ್ದಾನೆ. ಕಳಿಸ್ತೇನೆ ಹಿಂದೆ. ಗೃಹಸ್ಥಾಶ್ರಮಕ್ಕೆ ಬರ್ತಾನೆ, ಮಕ್ಕಳಾಗ್ತಾನೆ ನಿನಗೆ. ಮಾಸ್ಟರ್ ಪ್ಲಾನ್. ಹಿಂದೆ ಹೋಗ್ತಾರೆ, ಅವನನ್ನು ಬೈದು ಹಿಂದೆ ಕಳಿಸ್ತಾರೆ. ಅವನಿಗೆ ನಿಜವಾಗ್ಲೂ
ಸಂಸಾರ ಬೇಡ, ಶ್ರದ್ಧೆಯಿಂದ ಹೋದವ ಸನ್ಯಾಸ ಕೊಟ್ಟು. ಆದರೆ ರಾಮನ ಮಾತು ಅವರ ಬಾಯಿಂದ ಬಂದರೆ ಏನು? ರಾಮನ ಆಶೀರ್ವಾದ, ಪುತ್ರವತಿ ಅವಳಿಗೆ ಮಕ್ಕಳಾಗಬೇಕು. 4 ಮಕ್ಕಳ ಸ್ವಾಮಿ, ನಿವೃತ್ತಿ, ಜ್ಞಾನದೇವ, ಸೋಪಾನ, ಮುಕ್ತಾಬಾಯಿ. 4 ಮಕ್ಕಳು ಕೂಡ ಹುಟ್ಟುವಾಗಲೇ ಜ್ಞಾನಿಗಳು ಸ್ವಾಮಿ, ಹುಟ್ಟುವಾಗಲೇ ಜ್ಞಾನಿಗಳು. ಇದಕ್ಕಂದ್ರೆ ನಾನು ಮಾಸ್ಟರ್ ಪ್ಲ್ಯಾನ್, ನಮ್ಮ ಪ್ಲ್ಯಾನ್ ಅಲ್ಲ ಇದು. ಹಾಗೆ ಶಿವಾನಂದರ ಏನೊಂದು ಸನ್ಯಾಸ ದೀಕ್ಷೆ ನಮ್ಮ ನಿಮ್ಮ ಆಲೋಚನೆ ಅಲ್ಲ, ಮಾಸ್ಟರ್ ಪ್ಲ್ಯಾನ್, ಭಗವಂತನ ಇಚ್ಛೆ. ಮುಂದೆ ಹೀಗಾಗುವುದಿತ್ತು. ಈ ರೀತಿಯ ಶಿಷ್ಯರು ಒಳ್ಳೆಯ ರೀತಿಯಲ್ಲಿ ಜ್ಞಾನವನ್ನು ಗಳಿಸಿ ಲೋಕೋದ್ಧಾರ ಮಾಡುವವರು ಬರುವುದಿತ್ತು. ಅದಕ್ಕೆ ಈ ವಿದ್ಯೆ ಬೇಕು. ಅರ್ಥ ಆಯಿತು? ಆದ್ದರಿಂದ ಆ ಪರಮಾತ್ಮ ಶಿವ ಭಗವಂತ ಅವನ ಯೋಜನೆಗಳೇನುಂಟು ತಲೆಬಾಗುವುದು, ಅದೇ ವಿಶೇಷ. ಅದು ಹ್ಯಾಗೆ ಕೆಲಸ ಮಾಡುತ್ತೆ, ಯಾವ ರೀತಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಏನೇನು ಮಾಡುತ್ತದೆ ನಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗುವಾಗ ಅವಾಗಂತೇವೆ, ಸ್ವಾಮೀಜಿ ಹೀಗಾಗುತ್ತಿತ್ತಲ್ಲ, ಹೌದು, ಅದಕ್ಕಲ್ವ ಹೀಗೆ ಮಾಡಿದ್ದು, ಹೌದು, ಅದಕ್ಕಲ್ವ ಹೀಗಾದದ್ದು. ಅದು ಆಮೇಲೆ ನಾವು ಆಲೋಚನೆ ಮಾಡೋದು. ನಮ್ಮ ತಲೆಗೆಲ್ಲ ಹೋಗೋದು ಮೊಮ್ಮಕ್ಕಳಾದ ಮೇಲೆ. ಭಗವಂತ ಧರ್ಮ ಸಂಸ್ಥಾಪನೆಗಾಗಿ, ಲೋಕ ಉದ್ಧಾರಕ್ಕಾಗಿ ಏನು ಮಾಡಬೇಕನ್ನುವಂಥದ್ದಿದೆ, ಮಾಡ್ತಾನೆ ಹೋಗ್ತಾನೆ. ಆದ್ದರಿಂದ ಒಳ್ಳೆಯ ಕೆಲಸಗಳು ನಡೀತಾನೆ ಇರ್ತವೆ. ಅಂಥ ರೀತಿಯ ಸಂತರು ಬೇಕು, ಅಂಥ ರೀತಿಯ ಮಹಾತ್ಮರು ಬರಬೇಕು. ಮತ್ತೊಮ್ಮೆ ಬಾ ಗುರುದೇವ, ಇನ್ನೊಮ್ಮೆ ಬಾ ಗುರುದೇವ. ಅವತಾರ ಎತ್ತಿ ಇನ್ನೊಮ್ಮೆ ಬಂದರೆ ಅಷ್ಟೇ ಸಾಧಕರಿಗೆ ಎಲ್ಲರಿಗೂ ಕೂಡ ದಾರಿ ತೋರಿಸುವುದಕ್ಕೆ ಒಳ್ಳೆಯದಾಗ್ತದೆ ಅನ್ನುವ ಮಾತು ಹೇಳಿ, ಇಷ್ಟೊತ್ತು ಶ್ರದ್ಧೆಯಿಂದ ಕೂತ್ಕೊಂಡು ಭಗವಂತನ ಏನು ಯೋಜನೆ ಇದೆ, ಮಾಸ್ಟರ್ ಪ್ಲ್ಯಾನ್, ಆ ಸ್ವಾಮಿ ಶಿವಾನಂದರು ಅವರಿಗೆ ಸನ್ಯಾಸವನ್ನು ಕೊಟ್ಟು ಆ ಸನ್ಯಾಸ ದೀಕ್ಷೆಯ ಮೂಲಕ ಲೋಕೋದ್ಧಾರವನ್ನು ಮಾಡಿದ ಆ ಭಗವಂತನಿಗೆ ಸ್ಮರಣೆ ಮಾಡಿ, ಮನಮೋಹನಾಂಗ ರಾಮ, ಮನಮೋಹನ ಶ್ಯಾಮ, ಮನಮೋಹನಾಂಗ ರಾಮ, ಮನಮೋಹನ ಶ್ಯಾಮ, ಪ್ರೇಮ ಸುಗುಣ